ಒಮ್ಮೆ ಒಂದು ದಟ್ಟ ಕಾಡಿನಲ್ಲಿ 2 ಹಕ್ಕಿಗಳು ಬಾಳುತ್ತಿದ್ದವು. ಅವುಗಳ ಹೆಸರು ಚೀಕು ಮತ್ತು ಮೀಕು. ಚೀಕು ಬಹಳ ಸಿದ್ಧತೆ ಪ್ರಿಯವಾಗಿತ್ತು ಮತ್ತು ಯಾವಾಗಲೂ ಮುಂದಿನ ದಿನಗಳನ್ನು ಪರಿಗಣಿಸಿ ಕೆಲಸ ಮಾಡುತ್ತಿತ್ತು. ಮೀಕು ಅದಕ್ಕೆ ವಿರೋಧವಾಗಿ ಇಂದು ಏನೂ ಫಿಕ್ಸು ಇಲ್ಲ, ನಾಳೆ ನೋಡೋಣ ಎಂದು ನಿರ್ಲಕ್ಷ್ಯದಿಂದ ಬದುಕುತ್ತಿತ್ತು. ಚೀಕು ಸಿದ್ಧತೆ ಮಾಡಲು ತೊಡಗಿತು. ಮಂಜು ಬಿಸಿಯಲು ಶುರುವಾಗಿದೆ. ಚೀಕು ತನ್ನ ಗೂಡನ್ನು ಕಟ್ಟಲು ತಯಾರ ಮಾಡಿತು. ಸುಂದರ ಗೂಡು ಕಟ್ಟಲು ಅವು ತೆಂಗಿನ ಎಲೆಗಳು, ಸುಕ್ಕು ಮರದ ಕೊಂಬೆಗಳು ಮತ್ತು ಹುಲ್ಲುಗಳನ್ನು ಎತ್ತಿಕೊಂಡು ತೊಡಗಿಸಿತು. ಹಗಲು ರಾತ್ರಿ ಪರಿಶ್ರಮಪಟ್ಟು ಕೆಲಸ ಮಾಡುತ್ತಾ ಚೀಕು ತನ್ನ ಗೂಡನ್ನು ಕಟ್ಟಿಕೊಂಡಿತು. ಈ ಕಡೆ ಮೀಕು ನಿರ್ಲಕ್ಷ್ಯ ಮಾಡತೊಡಗಿತು. ಮೀಕು ಇನ್ನೂ ಏನು ತಯಾರಿ ಮಾಡದೆ ಹಾಡು ಹಾಡುತ್ತಾ ಹಾರಾಡುತ್ತಿತ್ತು. ಏನಪ್ಪ, ಮಂಜು ಬಿಸಿಯಲು ಇನ್ನೂ ಬಹಳ ಸಮಯ ಇದೆ, ಏಕೆ ಈಗಲೇ ಟೆನ್ಷನ್ ಎಂದು ಹೇಳುತ್ತಾ ಸಮಯ ಕಳೆಯುತ್ತಿತ್ತು. ಮಳೆಗಾಲದ ಬಿರುಸಿನ ಸಮಯ. ಒಂದು ದಿನ ಅಕಸ್ಮಾತ್ ದಟ್ಟ ಮಳೆ ಬರುವುದನ್ನು ಮೀಕು ನಿರೀಕ್ಷಿಸಿದ್ದೇ ಇಲ್ಲ. ಗಾಳಿ, ಮಳೆ ಮತ್ತು ಚಳಿ ಎಲ್ಲವೂ ಸೇರಿ ಭಯಾನಕ ಸ್ಥಿತಿಯನ್ನೇ ಸೃಷ್ಟಿಸಿತು. ಮೀಕು ಯಾವೆಲ್ಲೋ ಮರಗಳ ಅಡಿ ಆಶ್ರಯ ಹುಡುಕಲು ಪ್ರಯತ್ನಿಸಿದರೂ ಎಲ್ಲೆಲ್ಲೂ ನೀರು ಹರಿದು ಅದು ತೀವ್ರ ತೊಂದರೆಗೆ ಸಿಲುಕಿತು. ಆಗ ಮೀಕು ಏನೂ ಮಾಡಲು ಆಗದೆ ಚೀಕುವನ ಗೂಡು ತಲುಪಲು ಬಂದು, ಚೀಕು, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ, ನನ್ನ ಮೇಲೆ ಕೋಪಗೊಳ್ಳಬೇಡ, ನಿನ್ನ ಗೂಡು ನನ್ನನ್ನು ಆಶ್ರಯ ಕೊಡುತ್ತದೆಯಾ ಎಂದು ಕೇಳಿತು. ಚೀಕು ದಯೆಯಿಂದ ಹೀಗೆ ಹೇಳಿತು, ನಾನು ನೀನು ಹೀಗೇ ಆಗುತ್ತದೆ ಎಂದು ಅಂದುಕೊಂಡಿದ್ದೆ, ಆದರೆ ಈಗ ನೀನು ಬುದ್ಧಿ ಕಲಿತಿರುವೆ, ಬಾ ನನ್ನ ಗೂಡು ಸೇರಿಕೊಳ್ಳು. ಮೀಕು ಚೀಕುವಿನ ಗೂಡು ಸೇರಿತು. ಗೂಡಿನಲ್ಲಿ ಸುಖವಾಗಿ ಮಳೆಯನ್ನು ತಡೆಯಿತು ಮತ್ತು ಅವು ತನ್ನ ದೋಷವನ್ನು ಒಪ್ಪಿಕೊಂಡು ಮುಂದೆ ಜೀವನದಲ್ಲಿ ಶ್ರದ್ಧೆಯಿಂದ ವರ್ತಿಸುವುದಾಗಿ ನಿಶ್ಚಯಿಸಿತು. ಇದರಿಂದ ನಮಗೆ ಗೊತ್ತಾಗುವುದು, ಜೀವನದಲ್ಲಿ ಕಷ್ಟದ ದಿನಗಳಿಗೆ ಸಿದ್ಧತೆ ಮಾಡಿಕೊಳ್ಳುವುದು ಅತ್ಯಂತ ಮುಖ್ಯ.